ಇನ್ನು ಮಾಜಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ವೀರಪ್ಪ ಮೊಯ್ಲಿ, ಜಗದೀಶ್ ಶೆಟ್ಟರ್ ಇದರ ಜೊತೆಗೆ ಸದಾನಂದ ಗೌಡರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಆಡಳಿತದ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿಕೊಳ್ತಿದ್ದಾರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಮೂವರು ಮಾಜಿ ಸಿಎಂಗಳನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ. ಕನಕಪುರದ ಬಂಡೆ ನಡೆಗೆ ಮಾಜಿ ಮುಖ್ಯಮಂತ್ರಿಗಳು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿಂದೆ ಡಿ ಕೆ ಶಿವರ ಬ್ಯಾಟ್ ಬೀಸಿದ್ರು ವೀರಪ್ಪ ಮೊಯ್ಲಿ. ಇನ್ನು ಕುಮಾರಸ್ವಾಮಿ ಸಮಯ ಕೊಟ್ರೆ ಭೇಟಿ ಮಾಡ್ತೀನಿ ಅಂತ ಸಿಎಂ ಹೇಳಿದ್ದಾರೆ. ಇವರೆಲ್ಲರೂ ರಾಜ್ಯಕ್ಕೆ ದುಡಿದಿದ್ದಾರೆ ಅಂತ ಶಿವಕುಮಾರ್ ಮಾತನಾಡಿರೋದು. ಮಾಜಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ ಸಿಎಂ ಡಿಕೆಶಿ, ವೀರಪ್ಪ ಮೊಯ್ಲಿ, ಜಗದೀಶ್ ಶೆಟ್ಟರ್, ಸದಾನಂದ ಗೌಡರು ಮೂವರನ್ನ ಭೇಟಿ ಮಾಡಿದ್ರು. ಪ್ರಮಾಣವಚನ ಸ್ವೀಕರಿಸುವ ಸಂದರ್ಭದಲ್ಲಿ ಸ್ವೀಕರಿಸೋದಕ್ಕೆ ಮುಂಚೆ ಯಡಿಯೂರಪ್ಪ ಅವ್ರನ್ನ ದೇವೇಗೌಡರನ್ನ ಭೇಟಿ ಮಾಡಿ ಬಂದಿದ್ರು. ಈಗ ಬಿಡುವನ್ನ ಮಾಡಿಕೊಂಡು ಯಾರ್ಯಾರು ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಅವರೆಲ್ಲರೂ ಕೂಡ ಭೇಟಿ ಮಾಡಿ ಅವರ ಅನಿಸಿಕೆ ಅಭಿಪ್ರಾಯಗಳು ಚರ್ಚೆಗಳನ್ನು ಮಾಡಿಕೊಳ್ತಾ ಸಲಹೆಗಳನ್ನು ಪಡ್ಕೊಳ್ತಿದ್ದಾರೆ. ಕುಮಾರಸ್ವಾಮಿ ಅವ್ರನ್ನು ಕೂಡ ಭೇಟಿ ಮಾಡ್ತೀನಿ, ಅವರು ಕೂಡ ಸಮಯ ಕೊಟ್ಟರೆ ಅವಕಾಶ ಮಾಡಿಕೊಟ್ರೆ ಖಂಡಿತ ಭೇಟಿ ಮಾಡ್ತೀನಿ. ಯಾಕಂದರೆ ಎಲ್ಲ ಮುಖ್ಯಮಂತ್ರಿಗಳು ಕೂಡ ಅವರವರ ಸಂದರ್ಭದಲ್ಲಿ ಅವರವರ ಕಾಲಘಟ್ಟದಲ್ಲಿ ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದಾರೆ, ಯೋಜನೆಗಳು ಕೊಟ್ಟಿದ್ದಾರೆ, ಸರ್ಕಾರ ನಡೆಸಿದ್ದಾರೆ. ಇದರ ಜೊತೆಗೆ ಜನರಿಗೂ ಕೂಡ ಹತ್ತಿರ ಆದಂಥವರು, ಅವರೆಲ್ಲರನ್ನೂ ಕೂಡ ಮಾತನಾಡಿಸ್ಬೇಕು. ಅವ್ರ ಕೊಡುಗೆ ಕೂಡ ಇದೆ ನಮ್ಮ ರಾಜ್ಯಕ್ಕೆ. ಹಾಗಾಗಿ ಎಲ್ಲರನ್ನೂ ಕೂಡ ಮಾತನಾಡಿಸ್ತೀನಿ, ಎಲ್ಲರನ್ನೂ ಕೂಡ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ಅವ್ರು ಭೇಟಿ ಕೂಡ ಮಾಡಿದ್ದಾರೆ. ವೀರಪ್ಪ ಮೊಯ್ಲಿ, ಜಗದೀಶ್ ಶೆಟ್ಟರ್ ಅವರು ಸದಾನಂದ ಗೌಡರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಏಕೆಂದರೆ ಆಡಳಿತದನ್ನು ಹೆಂಗೆ ಕೊಡಬೇಕು, ಈಗಾಗಲೇ ಸಿಕ್ಕಾಬಟ್ಟೆ ಸ್ಟ್ರಿಕ್ಟ್ ಆ್ಯಕ್ಷನ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಕಟ್ಟುನಿಟ್ಟಿನ ಜವಾಬ್ದಾರಿಗಳನ್ನು ಹೆಚ್ಚಿಸ್ತಾ ಇದ್ದಾರೆ ಅಧಿಕಾರಿಗಳಿಗೆ. ಒಂದಷ್ಟು ಎಲ್ಲ ರೀತಿಯಲ್ಲೂ ಹೊಸ ಪ್ರಯತ್ನವನ್ನು ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್. ಕಾಂಗ್ರೆಸ್ ಅಧ್ಯಕ್ಷರಾದ ನಂತರದಲ್ಲಿ ಪಕ್ಷವನ್ನು ಸಂಘಟಿಸೋದಕ್ಕೆ ಏನೆಲ್ಲ ಹೊಸ ಹೊಸ ತಂತ್ರಗಳನ್ನು ಹೊಸ ಏನು ಯೋಜನೆಗಳನ್ನು ರೂಪಿಸ್ಕೊಂಡ್ರಲ್ಲ. ಹಾಗಾಗಿ ಎಲ್ಲರ ಅನಿಸಿಕೆ ಅಭಿಪ್ರಾಯಗಳನ್ನು ಪಡ್ಕೊಂಡು ನಾವು ಏನು ಮಾಡಬಹುದು, ಒಳ್ಳೆಯ ಆಡಳಿತವನ್ನು ಕೊಡೋದಕ್ಕೆ ಹೇಗೆಲ್ಲ ತಯಾರಿ ಮಾಡಿಕೊಳ್ಬೇಕು, ಇವರ ಅನಿಸಿಕೆ ಅಭಿಪ್ರಾಯಗಳೇನು. ಏಕೆಂದರೆ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಒಂದಷ್ಟು ಯೋಜನೆಗಳು ಹಾಕ್ಕೊಂಡಿರ್ತಾರೆ ಈ ರೀತಿ ಮಾಡಬೇಕು ಅಂತ. ಅದು ಯಾವ್ಯಾವ ಯೋಜನೆ ಹಾಕ್ಕೊಂಡಿದ್ರಿ, ನೀವು ಏನಾದರೂ ಮಾಡಬಹುದಾ ಅಂತ ಸಲಹೆಗಳು, ಅಥವಾ ಬೇರೆ ಬೇರೆ ಯೋಜನೆ ಕೊಟ್ಟರೆ ಹೇಗಿರುತ್ತೆ. ಈಗ ನೋಡಿ, ಮೊನ್ನೆ ಕೂಡ ಸಿದ್ದರಾಮಯ್ಯನವರು ಏನು ಪದತ್ಯಾಗ ಮಾಡಿದ ನಂತರದಲ್ಲಿ, ಡಿ ಕೆ ಪದಗ್ರಹಣ ಮಾಡಿದ ನಂತರದಲ್ಲಿ ಏಕಾಏಕಿ ವಿದ್ಯಾರ್ಥಿಗಳಿಗೆ ಉಚಿತ ಪ್ರಯಾಣ, ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು, ಶಾಲಾ ಕಾಲೇಜು ಎಲ್ರಿಗೂ, ಅಂಥವ್ರು ಇಂಥವ್ರು ಅಂತ ಏನೂ ಇಲ್ಲ, ಪ್ರತಿಯೊಬ್ಬರಿಗೂ ಉಚಿತ ಯೋಜನೆ ಜಾರಿ ಮಾಡಿದ್ರು. ಇದರ ಜೊತೆಗೆ ಭಾರತ ಜೋಡೋ ಸಂಘಟನೆ ಮಾಡೋದಕ್ಕೆ ಪ್ರತಿ ವರ್ಷ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರು. ಅಂದರೆ ಈ ರೀತಿಯಾಗಿ ಯುವಕರನ್ನು ಪ್ರೋತ್ಸಾಹ ಮಾಡುವಂಥದ್ದು, ಯೂತ್ಸನ್ನು ಯಾವ ರೀತಿಯಾಗಿ ಅಟ್ರಾಕ್ಷನ್ ಮಾಡ್ಕೊಳ್ಬೋದು, ಯಾವ ರೀತಿಯಾಗಿ ಯೋಜನೆ ಕೊಡ್ಬೋದು, ಈ ರೀತಿಯ ಯೋಜನೆಗಳು. ಇದರ ಜೊತೆಗೆ ರಾಜ್ಯದ ಪ್ರತಿಯೊಬ್ಬರಿಗೂ ಕೂಡ ಒಳಿತಾಗುವಂತೆ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಮಾಡಬಹುದು, ಯಾವ ಯೋಜನೆಯನ್ನು ಕೊಡಬಹುದು. ಬರೀ ಭಾಗ್ಯಗಳನ್ನೇ ಕೊಟ್ಟರೆ ಸಾಕಾಗತ್ತಾ, ಅಥವಾ ಬರೀ ಗ್ಯಾರಂಟಿಗಳನ್ನೇ ಕೊಟ್ಟರೆ ಸಾಕಾಗತ್ತಾ, ಅಭಿವೃದ್ಧಿ ಬೇಡವಾ, ಈ ರೀತಿಯ ಯೋಜನೆಗಳನ್ನು ಹಾಕ್ಕೊಂಡು ಎಲ್ಲ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ಎಲ್ಲ ಮುಖ್ಯಮಂತ್ರಿಗಳ ಹತ್ರನೂ ಕೂಡ ಸಲಹೆ ಸೂಚನೆ ಪಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಆಡಳಿತವನ್ನು ಮಾಡೋದಕ್ಕೆ ನಿರ್ಧಾರ ಮಾಡದಂತೆ ಕಾಣಿಸ್ತಾ ಇದೆ. 2 ವರ್ಷದಲ್ಲಿ ಡಿ ಕೆ ಅವರ ಕೆಲಸ ಏನು, ಡಿ ಕೆ ಶಿವಕುಮಾರ್ ಕೊಟ್ಟಂಥ ಕೊಡುಗೆ ಏನು, ಡಿ ಕೆ ಶಿವಕುಮಾರ್ ಕನಕಪುರದ ಬಂಡೆ, ಟ್ರಬಲ್ ಶೂಟರ್, ಇವೆಲ್ಲ ಹೆಸರಿದಾವಲ್ಲ, ಅದೆಲ್ಲವನ್ನು ಕೂಡ ಹಾಗೆ ಉಳಿಸ್ಕೊಳ್ತಾರಾ, ಅಥವಾ ನೆಚ್ಚಿನ ನಾಯಕ ಆಗ್ತಾರಾ, ನೆಚ್ಚಿನ ಮುಖ್ಯಮಂತ್ರಿ ಆಗ್ತಾರಾ, ಈ ರೀತಿಯ ಪ್ರಶ್ನೆಗಳಿದಾವಲ್ಲ. ಹಾಗಾಗಿ ಅವ್ರ ಕನಸಿನ ಯೋಜನೆಗಳು ಏನೇನಿದ್ದಾವೆ, ಬೆಂಗಳೂರಿಗೆ ಯಾವ ರೀತಿ ಕೊಡುಗೆ ಕೊಡಬೇಕು, ಬೆಂಗಳೂರು ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ಲಾನ್ಸ್ಗಳನ್ನು ಹಾಕ್ಕೊಳ್ಬೇಕು, ಏನು BBMP ಅನ್ನೋದು ಇದನ್ನು ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ರಾಯಿತು. ಇದರ ಜೊತೆಗೆ ವಾರ್ಡ್ಗಳನ್ನು ಕೂಡ ಯಥೇಚ್ಛವಾಗಿ ಹೆಚ್ಚಿಸಿದ್ದು ಆಯಿತು. ಹಾಗಾಗಿ 369 ವಾರ್ಡ್ಗಳಿರೋದೀಗ. ಎಲ್ಲ ವಾರ್ಡ್ಗೂ ಕೂಡ ಯಾವ್ಯಾವ ಯೋಜನೆಗಳು, ಯಾವ್ಯಾವ ಕೆಲಸ ಕಾರ್ಯಗಳಾಗಬೇಕು ಅನ್ನೋದ್ರ ಬಗ್ಗೆ, ಅಂದರೆ ಬರೀ ಬೆಂಗಳೂರು ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲೇ ಕೂಡ ಕರಾವಳಿ ಭಾಗಕ್ಕಾಗಿರ್ಬೋದು, ಹಳೆ ಮೈಸೂರು ಭಾಗ ಆಗಿರ್ಬೋದು, ಇನ್ನು ಉತ್ತರ ಕರ್ನಾಟಕದ ಭಾಗದಲ್ಲಾಗಿರ್ಬೋದು, ಕಲ್ಯಾಣ ಕರ್ನಾಟಕದ ಭಾಗದಲ್ಲಾಗಿರ್ಬೋದು, ಏನು ಮಾಡಬಹುದು, ಅಂದರೆ ಕೈಗಾರಿಕೋದ್ಯಮಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕಾ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ.